ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಲಂಬಾರ್ ಡಿಸ್ಕ್ ಬಲ್ಜ್ ಅಂದರೆ ಸೊಂಟದಲ್ಲಿ ಬರುವಂಥ ಡಿಸ್ಕಿನ ಸಮಸ್ಯೆಗಳು, ಅಂದರೆ ಡಿಸ್ಕ್ ಬಲ್ಜ್ ಆಗುವಂಥ ಒಂದು ಕಂಡೀಷನ್. ಇದು ಇತ್ತೀಚೆಗೆ ತುಂಬ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಪೇಷಂಟ್ಸ್ಗೆ ಸಿವಿಯರ್ ಸೊಂಟ ನೋವು ಇರ್ಬೋದು, ಕೆಲವರಿಗೆ ಕಾಲಿಗೆ ಸೆಳೆತ, ಈ ಥರ ಎಲ್ಲ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೊ ಇದು ಎಷ್ಟು ಕಾಮನ್ ಆಗಿದೆ ಅಂದರೆ, ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನನಗೆ ಡಿಸ್ಕಿನ ಸಮಸ್ಯೆ ಇದೆಯಾ ಅಂತ ಡೌಟ್ ಇದೆ, ಅಥವಾ ನನಗೆ ಸಯಾಟಿಕಾ ಪ್ರಾಬ್ಲಮ್ ಆಗಿದೆ, ಅಥವಾ ನನಗೆ L4 L5 ಡಿಸ್ಕ್ ಬಲ್ಜ್ ಆಗಿದೆ ಅಂತಾನೆ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ಯೂಶ್ವಲಿ ಈ ಡಿಸ್ಕ್ ಬಲ್ಜ್ ಆದಾಗ ನಮ್ಮ ಬಾಡಿ ತೋರಿಸುವಂಥ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದೆ. ಸೊ ಅದು ನಮಗೆ ಫಸ್ಟ್ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಯೂಶ್ವಲಿ ಕೆಲವರು ಹೇಳ್ತಾರೆ, ಸರ್ ನನಗೆ ಸೊಂಟದಲ್ಲಿ ನೋವಿದೆ, ನಾನು ಕೂತ್ಕೊಂಡ್ರೆ ನನಗೆ ಅಷ್ಟೊಂದು ಸಮಸ್ಯೆ ಇಲ್ಲ, ಬಟ್ ನಾನು ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಸಾಕು ಸೊಂಟದಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ, ನಿಧಾನಕ್ಕೆ ಅದು ಕಾಲಿಗೆ ರೇಡಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವರಿಗೆ ಅದು ಜಸ್ಟ್ ಪೃಷ್ಠಭಾಗ ತನಕ ರೇಡಿಯೇಟ್ ಆಗೋದಾದರೆ, ಕೆಲವರಿಗೆ ತೊಡೆ ಹಿಂಭಾಗದಲ್ಲಿ ರೇಡಿಯೇಟ್ ಆಗುತ್ತೆ. ಇನ್ನು ಕೆಲವು ಬೇರೆ ನರಗಳದ್ದು ಇನ್ವಾಲ್ವ್ಮೆಂಟ್ ಇದ್ದಾಗ ತೊಡೆ ಮುಂಭಾಗದಲ್ಲಿ ಕೂಡ ರೇಡಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಪೇಷಂಟ್ಸ್ ಹೇಳೋದೇನೆಂದರೆ, ನನಗೆ ಸೊಂಟದಲ್ಲಿ ನೋವೇ ಇಲ್ಲ ಸರ್, ಬಟ್ ಕಾಲಲ್ಲಿ ಸೆಳೆತ ಅಷ್ಟೇ ನನಗೆ ಫೀಲ್ ಆಗುತ್ತೆ. ಕೆಲವರಿಗೆ ಮೊಣಕಾಲಕ್ಕಿಂತ ಕೆಳಗೆ ಮರಗಟ್ಟಿದ್ದೊಂದು ಫೀಲ್ ಆಗುತ್ತೆ. ಇನ್ನು ಕೆಲವರ ಹತ್ರ ಕೇಳಿದರೆ, ಸರ್ ನನಗೆ ಬೆರಳುಗಳಲ್ಲಿ ಅಷ್ಟೇ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಕಾಲಲ್ಲಿರುವ ಸೈಡಲ್ಲಿರುವ ಒಂದು 2-3 ಬೆರಳುಗಳೇನಿದೆ ಅದರಲ್ಲಿ ತುಂಬ ಜೋಮ್ ಹಿಡಿಯುತ್ತೆ ಅಂತ ಹೇಳೋರಿದ್ದಾರೆ. ಇನ್ನು ಕೆಲವರು ನನಗೆ ಇಡೀ ಪಾದವೇ ಮರಗಟ್ಟದಂಗೆ ಅನಿಸುತ್ತೆ ಅಂತ ಹೇಳೋರಿದ್ದಾರೆ. ಸೊ ಈ ಪಾದ ಮರಗಟ್ಟದಲ್ಲಾದಾಗ ಪೇಷಂಟ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ, ಲೈಕ್ ಇದು ಡಯಾಬಿಟಿಸಿಂದ ಬರುವಂಥ ಸಮಸ್ಯೆ ಇದೆಯಾ, ಅಥವಾ ನನಗೆ ಡಿಸ್ಕಿನ ಸಮಸ್ಯೆಯಿಂದ ಆಗ್ತಾ ಇದೆಯಾ ಅಂತೆಲ್ಲ ಕನ್ಫ್ಯೂಷನ್ ಇರುತ್ತೆ. ಇನ್ನು ಕೆಲವು ಪೇಷಂಟ್ಸಲ್ಲಿ ನಾವು ನೋಡಿದರೆ ಅವರಿಗೆ ಕಾಲಲ್ಲಿ ವೀಕ್ನೆಸ್ ಫೀಲ್ ಆಗುತ್ತೆ, ಅಂದರೆ ಮಸಲ್ಸ್ ಕಡಿಮೆ ಆಗ್ತಾ ಬಂದಂಗೆ ಅನಿಸುತ್ತೆ, ನನಗೆ ಮೊದಲಿನ ಥರ ನಡೆಯೋಕ್ಕೆ ಆಗ್ತಾ ಇಲ್ಲ, ಕಾಲು ಅಷ್ಟೊಂದು ಫ್ರೀಯಾಗಿ ಮೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರಿದ್ದಾರೆ. ಇನ್ನು ಕೆಲವರಿಗೆ ಪಾದ ಮೇಲೆ ಎತ್ತಲಿಕ್ಕಾಗಲ್ಲ, ಬೆರಳುಗಳು ಫ್ರೀಯಾಗಿ ಮೂವ್ ಮಾಡ್ಲಿಕ್ಕಾಗಲ್ಲ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಪ್ಟಮ್ಸು ಕಂಡು ಬರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಡಿಸ್ಕಿನ ಸಮಸ್ಯೆ ಇದ್ದಾಗ ಬಾಡಿ ತೋರಿಸುವಂಥ ಕೆಲವು ಲಕ್ಷಣಗಳು ಏನೇನು, ಆ್ಯಂಡ್ ಡಿಸ್ಕಿನ ಸಮಸ್ಯೆ ಅದು ಆಗ್ಲಿಕ್ಕಿರುವಂಥ ಮುಖ್ಯ ಕಾರಣಗಳೇನೇನು, ಆ್ಯಂಡ್ ಡಿಸ್ಕಿನ ಸಮಸ್ಯೆಗಳಿದ್ದರೆ ನಾವು ಯಾವ ಥರ ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮಗೆ ಯೂಶ್ವಲಿ ಒಂದು ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯೇಷನಲ್ ಆದ ಕೂಡಲೇ ಸಡನ್ ಆಗಿ ಎಲ್ಲರಿಗೂ ಪೇಯ್ನ್ ಬರಲೇಬೇಕು ಅಂತ ಇಲ್ಲ ಆ್ಯಕ್ಚುಲಿ. ಬಿಕಾಸ್ ಅದು ಯಾವಾಗ ನಿಮ್ಮ ಅಲ್ಲಿರುವಂಥ ಪೇಯ್ನ್ ರಿಸೆಪ್ಟರ್ಸ್ಗೆ ಇರಿಟೇಟ್ ಮಾಡುತ್ತೋ, ಅಥವಾ ಯಾವಾಗ ಆ ಲೊಕೇಶನಲ್ಲಿ ತುಂಬ ಜಾಸ್ತಿ ಇನ್ಫ್ಲಮೇಷನ್ ಆಗುತ್ತೋ, ಅಥವಾ ಯಾವಾಗ ಅದು ಅಲ್ಲಿ ಇರುವಂಥ ನರಗಳ ಮೇಲೆ ಒತ್ತಡ ಕ್ರಿಯೇಟ್ ಮಾಡುತ್ತೋ, ಆವಾಗಷ್ಟೇ ನಮಗೆ ಈ ಪೇಯ್ನ್ ಅಂತ ಫೀಲಿಂಗ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಇಂಟರ್ವರ್ಟಿಬಲ್ ಡಿಸ್ಕ್ ಅಂದರೆ ಏನು ಅಂತ ನೋಡೋಣ. ಸೊ ಯೂಶ್ವಲಿ ನಮ್ಮ ಲಂಬಾರ್ ರೀಜನ್ ಏನಿದೆ, ಅಂದರೆ ನಾವೇನು ಸೊಂಟ ಅಂತ ಹೇಳ್ತೀವಿ, ಅಲ್ಲಿ 5 ವರ್ಟಿಬ್ರೆಗಳಿದೆ. ಸೊ ಇದು L1 to L5 ಅಂತ ಹೇಳ್ತೀವಿ, ಅಂದರೆ L1 L2 L3 L4 L5. ಅದಾದಮೇಲೆ ಸೇಕ್ರಮ್ ಅಂತ ಒಂದು ವರ್ಟಿಬ್ರೆ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಕಾಕಿಕ್ಸ್ ಅಂತ ಇದೆ. ಸೊ ಯೂಶ್ವಲಿ ನಮ್ಮ ಬಾಡಿಯಲ್ಲಿ ತುಂಬ ಜಾಸ್ತಿ ಮೊಬಿಲಿಟಿ ಇರುವಂಥ ಏರಿಯಾ ಈ ಲಂಬಾರ್ ಏರಿಯಾ. ಸೊ ಹಾಗಾಗಿ ಲಂಬಾರ್ ಏರಿಯಾದಲ್ಲಿ, ಅಂದರೆ ಸೊಂಟದಲ್ಲಿ ಜಾಸ್ತಿ ವೇರ್ ಅಂಡ್ ಟೇರ್ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಅದೇ ಥರನೇ ಕುತ್ತಿಗೆ ಕೂಡ, ನಮ್ಮ ಸರ್ವೈಕಲ್ ವರ್ಟಿಬ್ರೇಸ್ ಏನಿದೆ ಅಲ್ಲಿ ಕೂಡ ಇದೇ ಥರ ವೇರ್ ಅಂಡ್ ಟೇರ್ಗಳು, ಅಂದರೆ ಸೌಕಳಿ ಏನಿದೆ ಬೇಗ ಬರುವಂಥ ಸಾಧ್ಯತೆ ಇದೆ. ಸೊ ಈ ಡಿಸ್ಕ್ಗೆ ಆಗುವಂಥ ಈ ಬಲ್ಜ್ ಇರ್ಬೋದು ಅಥವಾ ಹರ್ನಿಯೇಷನ್ ಇರ್ಬೋದು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಟ್ರಾಮಾ. ಅಂದರೆ ನಾವೆಲ್ಲಾದರೂ ಬಿದ್ದಾಗ ಸಮಸ್ಯೆಗಳಾಗ್ಬೋದು, ಅಥವಾ ನಮ್ಮ ಆಹಾರ ಕ್ರಮ ಚೆನ್ನಾಗಿಲ್ಲ ಸಮಸ್ಯೆಗಳಾಗ್ಬೋದು, ಅಥವಾ ನಮಗೆ ವಯಸ್ಸು ಜಾಸ್ತಿ ಆಗುವಾಗ ಸಮಸ್ಯೆಗಳಾಗ್ಬೋದು, ಇಲ್ಲ ಬೇರೆ ಏನಾದರೂ ಕಾಯಿಲೆಗಳಿಂದ ಕೂಡ ಡಿಸ್ಕಿನ ಸಮಸ್ಯೆಗಳು ಕಂಡು ಬರ್ಬೋದು. ಸೊ ಈ ಡಿಸ್ಕ್ ಏನಿದೆ, ಪ್ರತಿಯೊಂದು ಮೂಳೆಗಳೇನಿದೆ, ನಮ್ಮ ಬೆನ್ನುರಿಯಲ್ಲಿರುವಂಥ ಮೂಳೆಗಳೇನಿದೆ, ವರ್ಟಿಬ್ರೆ ಏನಿದೆ, ಅದರ ಮಧ್ಯದಲ್ಲಿ ಸ್ಪೇಸಿಂಗ್ ಆಗಿರುತ್ತೆ. ಅಂದರೆ 2 ವರ್ಟಿಬ್ರೆ ಇರುತ್ತೆ, ಅದರ ಮಧ್ಯದಲ್ಲಿ ಒಂದು ಡಿಸ್ಕ್ ಇರುತ್ತೆ. ಆ್ಯಂಡ್ ಡಿಸ್ಕ್ ಇಸ್ ಜಸ್ಟ್ ಲೈಕ್ ಎ ಬುಷ್ ಅಥವಾ ಒಂದು ಕುಷನ್ ಅಂತ ಹೇಳ್ಬೋದು. ನಾವು ಏನೇ ಆಕ್ಟಿವಿಟೀಸ್ ಮಾಡುವಾಗ ನಮ್ಮ ಬಾಡಿಯಲ್ಲಿ ಆಗುವಂಥ ಇಂಪ್ಯಾಕ್ಟನ್ನೆಲ್ಲ ಬೇರ್ ಮಾಡುವಂಥದ್ದು ಈ ಕುಷನಿಂಗ್ ಎಫೆಕ್ಟ್ ಇರುವಂಥ ಈ ಡಿಸ್ಕ್ಗಳು. ಆ್ಯಕ್ಚುಲಿ ನಾವು ಒಂದು ಶಾಕ್ ಅಬ್ಸಾರ್ಬರ್, ಒಂದು ಬೈಕಲ್ಲಿ ಹೇಗೆ ಶಾಕರ್ ಇರುತ್ತಲ್ಲ ಅದೇ ಥರ ಕೆಲಸ ಈ ಡಿಸ್ಕ್ಗಳು ಮಾಡುತ್ತೆ. ಸೊ ಯೂಶ್ವಲಿ ಈ ಡಿಸ್ಕ್ ಏನಿದೆ ಅದರ ಮಧ್ಯಭಾಗದಲ್ಲಿ ಒಂದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ, ಇದಕ್ಕೆ ನಾವು ನ್ಯೂಕ್ಲಿಯಸ್ ಪಲ್ಪೋಸಾ ಅಂತ ಹೇಳ್ತೀವಿ. ಆ್ಯಂಡ್ ಅದು ಹೊರಗಡೆ ಹೋಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಒಂದು ಟಫ್ ಆಗಿರುವಂಥ ಒಂದು ಟಿಶ್ಯೂ ಅದರ ಸುತ್ತಲೂ ಇರುತ್ತೆ, ಇದಕ್ಕೆ ನಾವು ಆ್ಯನುಲಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಸೊ ಇದೇ ಥರ ಇರುವಂಥ ಸ್ಟ್ರಕ್ಚರ್ಸ್ ಪ್ರತಿ 2 ಮೂಳೆಗಳ ಮಧ್ಯದಲ್ಲಿ ಸ್ಪೇಸಿಂಗ್ ಆಗಿರುತ್ತೆ. ಬಟ್ ಈ ಡಿಸ್ಕ್ಗಳೇನಿದೆ ಅದರ ಹಿಂಭಾಗದಲ್ಲಿ ನಮ್ಮ ಮೇನ್ ಒಂದು ಕೆನಾಲ್ ಹೋಗಿರುತ್ತೆ, ಅಂದರೆ ನಾವು ಇದಕ್ಕೆ ಸ್ಪೈನಲ್ ಕೆನಾಲ್ ಅಥವಾ ಸೆಂಟ್ರಲ್ ಕೆನಾಲ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಮ್ಮ ನರಗಳು ಪಾಸ್ ಆಗಿರುತ್ತೆ. ಸೊ ಯೂಶ್ವಲಿ ನಮ್ಮ ಮೇನ್ ಸ್ಪೈನಲ್ ಕಾರ್ಡ್ ಏನಿದೆ ಅಟ್ ದ ಲೆವೆಲ್ ಆಫ್ ಅರೌಂಡ್ L1 ಅಲ್ಲಿ ಮುಗಿದೋಗಿರುತ್ತೆ, ಅದಾದಮೇಲೆ ಕೆಲವೊಂದು ಬಂಚ್ ಆಫ್ ನರಗಳಷ್ಟೇ ಕೆಳಗಡೆ ಪಾಸ್ ಆಗಿರುತ್ತೆ, ಅದಕ್ಕೆ ನಾವು ಕೋಡಾ ಇಕ್ವೈನಾ ಅಂತ ಹೇಳ್ತೀವಿ. ಸೊ ಅಕಸ್ಮಾತ್ ಅಂದರೆ ಈ ಥರ ದೇವರು ಡಿಸೈನ್ ಮಾಡಿಲ್ಲಾಗಿತ್ತು, ಸ್ಪೈನಲ್ ಕಾರ್ಡೆ ಕೆಳಗೆ ತನಕ ಇದ್ದಿದ್ರೆ ಒಂದು ಸಣ್ಣ ಬಲ್ಜ್ ಇದ್ದು ನಮ್ಮ ಸ್ಪೈನಲ್ ಕಾರ್ಡಿಗೆ ಪ್ರೆಷರ್ ಆದರೂ ಕೂಡ ನಾವು ಬೆಡ್ ರಿಡನ್ ಆಗ್ತಿದ್ವಿ, ಅಂದರೆ ಎದ್ದು ನಡೆಯೋಕ್ಕೆ ಆಗಬೇಕು ಅಂತಿಲ್ಲ. ನೀವು ನೋಡಿರ್ತೀರ ಎಷ್ಟೋ ಸಲ ಆಕ್ಸಿಡೆಂಟಲ್ಲಿ ಆದಾಗ ಸಣ್ಣ ಒಂದು ಸ್ಪೈನಲ್ ಇಂಜುರಿ ಇದ್ದರೂ ಕೂಡ ಪೇಷಂಟ್ಗೆ ಮಲಮೂತ್ರ ವಿಸರ್ಜನೆ ಮೇಲೆ ಕಂಟ್ರೋಲ್ ಇರಲ್ಲ, ಅವರು ಮಲಗದಲ್ಲೇ ಇರ್ತಾರೆ, ಆ ಥರ ಸಮಸ್ಯೆಗಳು ಆಗ್ತಿತ್ತು. ಸೊ ಬಟ್ ದೇವರು ನಮಗೆ ಹಿಂಗೆ ಡಿಸೈನ್ ಮಾಡಿದ್ದಾರೆ, ಅಂದರೆ ಈ ಕೆಳಗಡೆ ಈ ಜಾಸ್ತಿ ಡಿಸ್ಕ್ ಬಲ್ಜ್ ಪಾಸಿಬಿಲಿಟಿ ಇರುವಂಥ ಜಾಗಗಳೇನಿದೆ ಅಲ್ಲಿ ಸ್ಪೈನಲ್ ಕಾರ್ಡ್ ಇಲ್ಲ, ಬಟ್ ಸ್ಪೈನಲ್ ನರ್ವ್
ನರ್ವ್ಸ್ ಅಷ್ಟೇ ಇರುತ್ತೆ. ಸೊ ಅದೇ ಥರ ಈ ಡಿಸ್ಕ್ಗಳ ಎರಡು ಸೈಡಿಂದ ಕೂಡ ನರಗಳು ಹೊರಗಡೆ ಬಂದಿರುತ್ತೆ. ಒಂದು ಫೊರಾಮಿನಲ್ ಕೆನಾಲ್ ಅಂತ ಇರುತ್ತೆ. ಸೊ ಇದಕ್ಕೆ ನಾವು ಎಕ್ಸಿಟಿಂಗ್ ನರ್ವ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ಇದೇ ಥರ ನಮ್ಮ ಸೊಂಟದಲ್ಲಿ ಇರುವಂಥ ಕೆಲವು ನರಗಳೆಲ್ಲ ಸೇರಿ ಏನಾಗುತ್ತೆ, ನಮಗೆ ಗೊತ್ತು, ನಮ್ಮ ಕಾಲಿಗೆ ಸಪ್ಲೈ ಮಾಡುವಂಥ ಮೇನ್ ನರ ಸಯಾಟಿಕ್ ನರ್ವ್ ಅಂತ ಒಂದು ನರ ಫಾರ್ಮ್ ಆಗುತ್ತೆ. ಸೊ ಈ ಸಯಾಟಿಕ್ ನರ ಏನಿದೆ ನಮ್ಮ ಇಡೀ ಬಾಡಿಯಲ್ಲಿ ಎಲ್ಲದಕ್ಕಿಂತ ಥಿಕ್ಕೆಸ್ಟ್ ಅಂದರೆ ದಪ್ಪ ಇರುವಂಥ ಒಂದು ನರ. ಸೊ ಆ ನರಕ್ಕೆ ಏನಾದರೂ ಒಂದು ಇರಿಟೇಷನ್ ಆದಾಗ ಅದು ಈ ಸೊಂಟದಲ್ಲಿರುವಂಥ ಡಿಸ್ಕ್ ಬಲ್ಜಿಂದ ಇರ್ಬೋದು ಅಥವಾ ಸಯಾಟಿಕ್ ನರ ಹೋಗಿರುವಂಥ ರೂಟಲ್ಲಿ ಎಲ್ಲಾದರೂ ಕಂಪ್ರೆಷನ್ ಆದರೂ ಇರ್ಬೋದು, ಏನಾಗುತ್ತೆ, ನಮ್ಮ ಕಾಲಿಗೆ ಸೆಳೆತ ಅನುಭವ ಆಗುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಟಿಪಿಕಲ್ ಆಗಿರುವಂಥ ಒಂದು ಸೈನ್, ಬಾಡಿ ತೋರಿಸುವಂಥ ಒಂದು ಸೈನ್ ಅಂತ ಹೇಳ್ಬೋದು. ಎಲ್ಲರಿಗೂ ಕಾಲಿಗೆ ಸೆಳೆತ ಬಂದ ಕೂಡಲೇ ಎಲ್ಲರೂ ಓಡಿ ಬರ್ತಾರೆ, ಸರ್ ನನಗೆ ಸಯಾಟಿಕ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಈಗ ನಮಗೊಂದು ಬ್ಯಾಕ್ ಪೈನ್ ಡೆವಲಪ್ ಆದರೆ ಅದು ಡಿಸ್ಕಿನ ಸಮಸ್ಯೆಯಿಂದಾನೇ ಆಗಬೇಕು ಅಂತ ಇಲ್ಲ. ಬಿಕಾಸ್ ನಮಗೆ ಗೊತ್ತು ನಮ್ಮ ಬ್ಯಾಕ್ ಏನಿದೆ ಅಲ್ಲಿ ಬೇರೆ ಎಷ್ಟೋ ಸ್ಟ್ರಕ್ಚರ್ಸ್ ಇದೆ. ಅಲ್ಲಿ ನಮ್ಮ ಮೂಳೆಗಳಿದೆ, ಅಲ್ಲಿ ಇರುವಂಥ ಫ್ಯಾಸೆಟ್ ಜಾಯಿಂಟ್ ಅಂತ ಇದೆ, ಅಲ್ಲಿ ಬೇರೆ ಜಾಯಿಂಟ್ಸ್ಗಳಿದೆ, ಅಲ್ಲಿ ಮಸಿಲ್ಸ್ ಇದೆ, ಅಲ್ಲಿ ನರಗಳಿದೆ, ಅಲ್ಲಿ ಲಿಗಮೆಂಟ್ಸ್, ಟೆಂಡನ್ಸ್ ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದರಲ್ಲಿ ಯಾವುದರಲ್ಲಾದರೂ ಇಂಜುರಿ ಆದರೂ ಕೂಡ ನಮಗೇನು ಈ ಸೊಂಟದಲ್ಲಿ ನೋವು ಡೆವಲಪ್ ಆಗ್ಬೋದು. ಬಟ್ ಈಗ ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥ ಸಮಸ್ಯೆ ಏನು ಅಂತ ಕೇಳಿದ್ರೆ, ನೀವು ನಮಗೆಲ್ಲ ಗೊತ್ತಿದ್ದಂಗೆ ಡಿಸ್ಕಿನ ಸಮಸ್ಯೆಗಳಿಂದಾನೇ ಜಾಸ್ತಿ ಈ ಸೊಂಟ ನೋವು ಕಾಣಿಸ್ಕೊಳ್ಳೋದು. ಸೊ ಯೂಶಲಿ ಈಗ ನಾನು ಸ್ಕ್ಯಾನ್ ಮಾಡಿ ನನಗೇನು ಸೊಂಟ ನೋವಿಲ್ಲ, ನಾನು ಸ್ಕ್ಯಾನ್ ಮಾಡಿ ನೋಡಿದರೆ ಕೆಲವು ಸಲ ನನಗೂ ಡಿಸ್ಕ್ ಬಲ್ಜಿರ್ಬೋದು, ಬಟ್ ನನಗೆ ನೋವು ಡೆವಲಪ್ ಆಗಬೇಕು ಅಂತ ಇಲ್ಲ. ಸೊ ಅದಕ್ಕೆ ಮುಖ್ಯ ಕಾರಣ ಏನು, ಯಾವಾಗ ಅಲ್ಲಿ ಇರುವಂಥ ನರಗಳಿಗೆ ಇರಿಟೇಷನ್ ಆಗುತ್ತೋ ಆವಾಗಷ್ಟೇ ಆ ಪೇಯ್ನ್ ಅಂತ ಫೀಲಿಂಗ್, ಆ ಸೆನ್ಸೇಷನ್ ನಮಗೆ ಫೀಲ್ ಆಗುತ್ತೆ. ಎಷ್ಟೋ ಡಿಸ್ಕ್ ಬಲ್ಜ್ಗಳೇನಿದೆ ಸಿಂಪ್ಟಮ್ಯಾಟಿಕ್ ಇರುತ್ತೆ. ಸೊ ನೀವು MRI ನೋಡಿಕೊಂಡು ಹೆದರ್ಕೊಂಡು ಇಮಿಡಿಯೇಟ್ಲಿ ಹೋಗಿ ಸರ್ಜರಿ ಮಾಡಬೇಕು ಅಂತ ನಾನು ಹೇಳೋದೇ ಇಲ್ಲ. ಸೊ ನಿಮ್ಮ ಸಿಂಪ್ಟಮ್ಸ್ ನೋಡ್ಕೊಳ್ಳಿ. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಇರ್ತಾರೆ, ಅವ್ರದ್ದು MRI ರಿಪೋರ್ಟ್ ನೋಡಿದ ಮೇಲೆ ನಾವು ಅವ್ರಿಗೆ ಕೇಳ್ತೀವಿ, ಯಾರು ಪೇಷಂಟ್ ಬಂದಿದ್ದಾರಾ ಅಂತ ಕೇಳ್ತೀವಿ. ಅವರೇ ಪೇಷಂಟ್ ಆಗಿರ್ತಾರೆ. ಸೊ ಅವರಿಗೆ ಕ್ಲಿನಿಕಲ್ ಸಿಂಪ್ಟಮ್ಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇರುತ್ತೆ. ಅಷ್ಟೊಂದು ನೋವಿಲ್ಲ ಸರ್, ನಾನು ಎಲ್ಲಾದರೂ ಒಂದು ಅರ್ಧ ತಾಸು ನಿಂತರೆ ಮಾತ್ರ ನನಗೆ ಕಾಲಿಗೆ ಸೆಳೆತ ಬರುತ್ತೆ. ಬಟ್ ನಾವು MRI ರಿಪೋರ್ಟ್ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವರಿಗೆ ಸಿವಿಯರ್ ಸ್ಟಿನೋಸಿಸ್ ಇದೆ, ಅಲ್ಲಿ ತುಂಬ ಇದಕ್ಕಿಂತ ಎಷ್ಟೋ ಜಾಸ್ತಿ ಸಿಂಪ್ಟಮ್ಸ್ ಅವರಿಗೆ ಕಾಣಬೇಕಿತ್ತು. ಬಟ್ ಆ ಥರ ಏನೂ ಇಲ್ಲ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ ಅವರಿಗೆ, ಸರ್ಜರಿ ಏನು ಬೇಡ, ನೀವು ಎಕ್ಸಸೈಸ್ ಮಾಡಿ ನೋಡಿ, ನೀವು ಈಗಾಗಲೇ ತುಂಬ ಬೆಟರ್ ಆಗಿದ್ದೀರಾ. ಬಿಕಾಸ್ ಎಷ್ಟೋ ಸಲ ಈ ನಮ್ಮ ಡಿಸ್ಕಲ್ಲಿ ಆಗುವಂಥ ಹರ್ನಿಯೇಷನ್ಸ್ ಎಲ್ಲ ಏನಿದೆ ಬಾಡಿನೇ ರಿಪೇರಿ ಮಾಡ್ತಾ ಇರ್ತದೆ ಓವರ್ ಪೀರಿಯಡ್ ಆಫ್ ಟೈಮ್. ಮೇ ಬಿ 1 ವರ್ಷ 2 ವರ್ಷ ಎಲ್ಲ ಆಗ್ಬೋದು ಕೆಲವು ಸಲ. ಬಟ್ ಇನಿಷಿಯಲಿ ಆ ಡಿಸ್ಕ್ ಬಲ್ಜ್ ಅಥವಾ ಹರ್ನಿಯೇಷನ್ ಆಗಿ ನರದ ಮೇಲೆ ತುಂಬ ಒತ್ತಡ ಆಗಿ ಅಲ್ಲಿ ತುಂಬ ಇನ್ಫ್ಲಮೇಷನ್ ಎಲ್ಲ ಆದಾಗ ಪೇಷಂಟಿಗೆ ಸಿವಿಯರ್ ಪೇಯ್ನ್ ಇರ್ಬೋದು. ಅವ್ರು ಏನು ಮಾಡ್ತಾರೆ, ಅದು ರೆಸ್ಟ್ ಎಲ್ಲ ತಗೊಂಡು ಮೇ ಬಿ ಸಮ್ ಪೇನ್ ಕಿಲ್ಲರ್ಸ್ ಅಥವಾ ಟ್ರೀಟ್ಮೆಂಟ್ಗಳೆಲ್ಲ ತಗೊಂಡು ಅದು ಕಡಿಮೆ ಆಗಿರುತ್ತೆ. ನಿಧಾನಕ್ಕೆ ಏನು ಮಾಡುತ್ತೆ, ಬಾಡಿ ಏನು ಮಾಡುತ್ತೆ, ಅದನ್ನು ನಿಧಾನಕ್ಕೆ ಅಲ್ಲಿ ಹೊರಗಡೆ ಬಂದಿರುವ ಡಿಸ್ಕ್ ಪಾರ್ಟಿಕಲ್ಸ್ ಏನಿದೆ ಅಥವಾ ನ್ಯೂಕ್ಲಿಯಸ್ ಏನು ಹೊರಗಡೆ ಬಂದಿರುತ್ತೆ ಅದನ್ನೆಲ್ಲ ಬಾಡಿ ಅಬ್ಸರ್ವ್ ಮಾಡಿ ಆ ದಾರಿ ಏನಿದೆ ಅದು ಕ್ಲಿಯರ್ ಮಾಡುತ್ತೆ. ಸೊ ಅದಕ್ಕೆ ನೀವು ಎಷ್ಟೋ ಸಲ ನಮಗೆ ಅಕ್ಯೂಟ್ ಪೇಯ್ನ್ ಇರುತ್ತೆ, ಸಿವಿಯರ್, ನಮ್ಮ MRI ಮಾಡಿ ನೋಡಿದಾಗ ಅವರಿಗೆ ಸಿವಿಯರ್ ಇದಾಗಿರುತ್ತೆ. ಆ್ಯಂಡ್ ಮೇ ಬಿ ಡಾಕ್ಟರ್ಸ್ ಕೂಡ ಸರ್ಜರಿ ಸಜೆಸ್ಟ್ ಮಾಡಿರ್ಬೋದು. ಬಟ್ ಅವರಿಗೆ ಇರುವಂಥ ಹೆದರಿಕೆಯಿಂದ ಅವರು ಸರ್ಜರಿ ಮಾಡಿರಲ್ಲ. ಬಟ್ ಆಫ್ಟರ್ 1 or 2 years ನೋಡಿದರೆ ಅವರ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗಿರುತ್ತೆ. ಈವನ್ MRI ಮಾಡಿ ನೋಡಿದಾಗ ಕೂಡ ಅದರಲ್ಲಿ ಕೆಲವು ಚೇಂಜಸ್ ಕಂಡು ಬರುತ್ತೆ. ಅಂದರೆ ಅಷ್ಟೊಂದು ಸ್ಟಿನೋಸಿಸ್ ಕಾಣಲ್ಲ. ಸೊ ಅದರ ಅರ್ಥ ಏನು, ಎಲ್ಲ ಡಿಸ್ಕ್ ಬಲ್ಜ್ ಸಿವಿಯರ್ ಇದೆ, ನಮ್ಮ MRI ರಿಪೋರ್ಟಲ್ಲಿ ಸಿವಿಯರ್ ಇದೆ ಅಂದರೆ ಸರ್ಜರಿ ಬೇಕೇ ಬೇಕು ಅಂತ ಇಲ್ಲ. ಸೊ ಇದರದ ಸಿಂಪ್ಟಮ್ಸ್ ಕೂಡ ತುಂಬ ವೇರಿ ಆಗುತ್ತೆ. ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನನಗೆ ಕೂತ್ಕೊಂಡಾಗ ಏನೂ ನೋವಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಾವು ನಿಂತರೆ ನನಗೆ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಕಾಲಿಗೆ ಸೆಳೆತ ಬರುತ್ತೆ. ಸೊ ಕೆಲವರಿಗೆ ನೋಡಿದರೆ ಅವರಿಗೆ ಕೂತ್ಕೊಂಡಾಗ ಈ ಕಾಲುಗಳೇನಿದೆ ನಮ್ಮ ಚೇರ್ಗೆ ಅಥವಾ ಸೋಫಾ ಏನಿದೆ ಅದಕ್ಕೆ ತಾಗಿದಾಗ ಕಾಲಿಗೆ ಶೂಟಿಂಗ್ ಪೇಯ್ನ್ ಫೀಲ್ ಆಗುತ್ತೆ. ಸೊ ಆ ಥರ ಸಿಂಪ್ಟಮ್ಸ್ ಇರೋರು ಇದ್ದಾರೆ. ಸೊ ಅದಕ್ಕೆ ಒಂದು ಮುಖ್ಯ ಕಾರಣ ಏನು, ಕೂತ್ಕೊಂಡಾಗ ಅಲ್ಲಿ ಜಾಸ್ತಿ ಪ್ರೆಷರ್ ಬೀಳ್ತಾ ಇದೆ ಆ್ಯಂಡ್ ಹಾಗಾಗಿ ಅಲ್ಲಿ ಸಮಸ್ಯೆ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಅದೇ ಥರ ಕೆಲವರಿಗೆ ಮಲಗಿ ಕೆಮ್ಮಿದಾಗ ಅಥವಾ ಎಲ್ಲಾದರೂ ಕೂತ್ಕೊಂಡು ಕೆಮ್ಮಿದಾಗ ಸಿವಿಯರ್ ಶೂಟಿಂಗ್ ಪೇಯ್ನ್ ಬರುತ್ತೆ, ಅದು ಕೂಡ ಈ ಡಿಸ್ಕ್ ಬಲ್ಜಿಂದಾನೇ ಆಗುತ್ತೆ. ಸೊ ಬಿಕಾಸ್ ಕೆಮ್ಮಿದಾಗ ಏನಾಗುತ್ತೆ, ಒಂದ್ಸಲ ನಮ್ಮ ಬ್ಯಾಕ್ಲಿರೋ ಮಸಿಲ್ಸ್ ಎಲ್ಲ ಸ್ಪ್ಯಾಸಮ್ ಆದಾಗ ಆ ಡಿಸ್ಕ್ ಏನಿದೆ ಅದು ನರಕ್ಕೆ ಟಚ್ ಆದಾಗ ಒಂದು ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಪೇಯ್ನ್ ಸೊಂಟದಿಂದ ಕಾಲಿಗೆ ರೇಡಿಯೇಟ್ ಆಗುತ್ತೆ. ಇನ್ನು ಕೆಲವರಿಗೆ ಮುಂದೆ ಬಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಮುಂದೆ ಬಗ್ಗುವಾಗ ಏನಾಗುತ್ತೆ ಸಿವಿಯರ್ ಸ್ಟಿಫ್ನೆಸ್ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಕೆಲವರಿಗಾದರೆ ಮಲಗಿದಾಗ ನೋವು ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋರು ಕೂಡ ಇದ್ದಾರೆ. ಸೊ ಈ ಥರ ಸೊಂಟದಲ್ಲಿ ಆಗುವಂಥ ಕಂಡೀಷನ್ಸ್ ಏನಿದೆ ಎಷ್ಟೋ ಡಿಫ್ರೆಂಟ್ ಆಗಿರುತ್ತೆ. ನಾವು ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಸ್ಪಾಂಡೈಲೋಸಿಸ್ ಅಂದರೆ ಏನು, ಸೊಂಟದಲ್ಲಿ ಆಗುವಂಥ ಸೌಕಳಿ. ಈಗ ಹೇಗೆ ನಮ್ಮ ಮೊಣಕಾಲಲ್ಲಿ ವಯಸ್ಸಾಗುವಾಗ ಸೌಕಳಿ ಡೆವಲಪ್ ಆಗುತ್ತೆ, ಅದೇ ಥರ ಸೊಂಟದಲ್ಲಿ ಕೂಡ ಸೌಕಳಿ ಡೆವಲಪ್ ಆಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ವರ್ಡ್ ಇದೆ
ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸ್ಪಾಂಡಿಲೈಟಿಸ್ ಅಂದರೆ ಏನು? ಅಲ್ಲಿ ಆ್ಯಕ್ಟಿವ್ ಆಗಿರುವಂಥ ಒಂದು ಇನ್ಫ್ಲಮೇಷನ್ ಆಗ್ತಾ ಇದೆ. ಮೇ ಬಿ ಅಲ್ಲೊಂದು ಡಿಸ್ಕ್ ಬಲ್ಜ್ ಆಗಿರ್ಬೋದು, ಅಥವಾ ಎಲ್ಲಾದರೂ ಹೊಡೆತ ಆಗಿರ್ಬೋದು, ಎಲ್ಲಾದರೂ ಬಿದ್ದು ಪೆಟ್ಟಾಗಿರ್ಬೋದು, ಅಥವಾ ಬೇರೆ ಏನಾದರೂ ಸಮಸ್ಯೆ ಆಗಿರ್ಬೋದು. ಅಲ್ಲಿ ಊತ ಡೆವಲಪ್ ಆಗ್ತಾ ಇದೆ, ಅಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಆಗ್ತಾ ಇದೆ. ಇದಕ್ಕೆ ನಾವು ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸ್ಪಾಂಡೆಲೋಲಿಸ್ಥಸಿಸ್ ಅಂತ ಇನ್ನೊಂದು ಕಂಡೀಷನ್ ಇದೆ. ಸ್ಪಾಂಡೆಲೋಲಿಸ್ಥಸಿಸ್ ಅಂದರೆ ಏನು? ನಮ್ಮ ಮೂಳೆಗಳು ಒಂದರ ಮೇಲೆ ಒಂದು ಹೀಗೆ ಸೆಟ್ ಆಗಿರುತ್ತೆ. ಅದರಲ್ಲಿ ಏನಾದರೂ ಒಂದು ಮೂಳೆ ಸ್ವಲ್ಪ ಸರಿದು ಮುಂದೆ ಹೋದರೆ ಇದನ್ನು ನಾವು ಲಿಸ್ಥಸಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಸ್ಪಾಂಡೆಲೋಲೈಸಿಸ್ ಅಂತ ಇದೆ. ಅಲ್ಲಿರೋ ಒಂದು ಮೂಳೆಗಳೇನಿದೆ ತುಂಬ ವೀಕ್ ಆಗಿ ಬ್ರೇಕ್ ಆಗಿ ಮೂಳೆ ಸರಿಯುವಂಥ ಒಂದು ಕಂಡೀಷನ್ ಕೂಡ ಇದೆ. ಸೊ ಈ ಥರ ಸೊಂಟದಲ್ಲಿ ಡಿಫ್ರೆಂಟ್ ಕಂಡೀಷನ್ಸ್ ಇದೆ. ಬಟ್ ದೇ ಆರ್ ಆಲ್ ಪಾರ್ಟ್ ಆಫ್ ನಮ್ಮ ಅಂದರೆ ಏನು ಏಜಿಂಗ್ ಅಥವಾ ಅಲ್ಲಿ ಆಗುವಂಥ ಒಂದು ಸೌಕಳಿ. ಸೊ ಹಾಗಾಗಿ ಎಷ್ಟೋ ಈ ಡಿಸ್ಕಿನ ಸಮಸ್ಯೆಗಳು ಸಡನ್ ಆಗಿ ಪೇಷಂಟ್ ಪ್ಯಾನಿಕ್ ಆಗಿ ಹೋಗಿ ಸರ್ಜರಿ ಮಾಡಿಸ್ಕೊಳ್ತಾರೆ. ಅದರದ್ದು ನೆಸೆಸಿಟಿ ಇಲ್ಲ. ಸೊ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದೆ, ಅದು ಕಂಡು ಬಂದರೆ ನಾವೇನು ಮಾಡಬೇಕು? ಸರ್ಜರಿಗೆ ನಾವು ರೆಡಿ ಆಗಲೇಬೇಕಾಗುತ್ತೆ. ಅದು ಕೂಡ ನಾನೇನು ಅಂತ ಹೇಳ್ತೇನೆ. ಸೊ ಯೂಶಲಿ ಕಾಣುವಂಥ ಒಂದು ಸೈನ್ ಏನು ನಮ್ಗೆ ಗೊತ್ತು? ಸೊಂಟದಲ್ಲಿ ಸಿವಿಯರ್ ಪೇನ್ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ನಿಧಾನಕ್ಕೆ ನಾವು ಕರೆಕ್ಟಾಗಿ ಅದಕ್ಕಿರುವಂಥ ರೆಸ್ಟ್ ಎಲ್ಲ ತಗೊಳ್ಳಿಲ್ಲ ಅಂದರೆ ಆ ಪೇನ್ ನಿಧಾನಕ್ಕೆ ನಮ್ಮ ಕಾಲುಗಳಿಗೆ ರೇಡಿಯೇಟ್ ಆಗುತ್ತೆ. ಸೊ ಕೆಲವರಿಗೆ ಕಾಲುಗಳದ್ದು ಹಿಂಭಾಗದಲ್ಲಿ ರೇಡಿಯೇಟ್ ಆಗುತ್ತೆ, ಇನ್ನು ಕೆಲವರಿಗೆ ಕಾಲುಗಳದ್ದು ಸೈಡಲ್ಲಿ, ಲ್ಯಾಟ್ರಲ್ ಸೈಡ್ ಅಂತ ಏನು ಹೇಳ್ತೀವಲ್ಲ, ತೊಡೆ ಸೈಡಲ್ಲಿ ಪೇನ್ ರೇಡಿಯೇಟ್ ಆಗುತ್ತೆ. ಇನ್ನು ಕೆಲವರಿಗೆ ಕಾಲಿಂದ ಮುಂಭಾಗದಲ್ಲಿ ಕೂಡ ಪೇನ್ ರೇಡಿಯೇಟ್ ಆಗ್ಬೋದು. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಯಾವ ಲೆವೆಲಲ್ಲಿ ಆ ಡಿಸ್ಕ್ ಸಮಸ್ಯೆ ಇದೆ. ಅದು ಡಿಸ್ಕ್ ಬಲ್ಜ್ ಆಗಿರ್ಬೋದು, ಡಿಸ್ಕ್ ಹರ್ನಿಯೇಷನ್ ಆಗಿರ್ಬೋದು, ಡಿಸ್ಕ್ ಸೆಕ್ಯುಸ್ಟ್ರೇಷನ್ ಆಗಿರ್ಬೋದು. ಯಾವ ಲೆವೆಲಲ್ಲಿ ಆಗಿ ಯಾವ ನರ ಕಂಪ್ರೆಸ್ ಆಗ್ತಾ ಇದೆ ಅದರ ಮೇಲೆ ಈ ಸಿಂಪ್ಟಮ್ಸ್ ವೇರಿ ಆಗುತ್ತೆ. ಈಗ ನಮಗೆ ಒಂದು ಲಾಸ್ಟಲ್ಲಿ ಒಂದು S1 ನರ್ವ್ ರೂಟ್ ಕಂಪ್ರೆಷನ್ ಇದ್ದರೆ ಅದರದ್ದು ಪೇನ್ ತೊಡೆ ಹಿಂಭಾಗದಲ್ಲೇ ಕೆಳಗೆ ಹೋಗ್ತಾ ಇರ್ತದೆ. ಮೇ ಬಿ ಒಂದು L5 L4 ಆ ಕಂಪ್ರೆಷನ್ ಇದ್ದರೆ ತೊಡೆ ಹಿಂಭಾಗದಲ್ಲೂ ಇರ್ಬೋದು, ಅಟ್ ದ ಸೇಮ್ ಟೈಮ್ ಲ್ಯಾಟ್ರಲ್ ಸೈಡಲ್ಲಿ ಜಾಸ್ತಿ ಫೀಲ್ ಆಗುತ್ತೆ. ಇನ್ನು ಮೇಲ್ಗಡೆ ಮೇ ಬಿ ಒಂದು L3 L4 ಆ L3 ಲೆವೆಲ್ ಇರುವಂಥ ಆ ನರ್ವ್ ರೂಟ್ ಕಂಪ್ರೆಸ್ ಆದರೆ ನಮ್ಮ ತೊಡೆ ಮುಂಭಾಗದಲ್ಲಿ ಕೂಡ ಪೇನ್ ಬರುವಂಥ ಸಾಧ್ಯತೆ ಇದೆ. ಇನ್ನು S1 ನರ್ವ್ ರೂಟ್ ಕಂಪ್ರೆಷನ್ ಇದ್ದಾಗ ನಾವು ಕೆಳಗಡೆ ಅಂದರೆ ಕೆಲವರು ಹೇಳೋದು ನೀವು ಕೇಳಿರ್ತೀರ, ಸರ್ ನನಗೆ ಮೇಲ್ಗೆ ಎಲ್ಲೂ ನೋವಿಲ್ಲ, ನನಗೆ ಪಾದಗಳಲ್ಲಿ ಮತ್ತು ಮೊಣಕಾಲಿಂದ ಕೆಳಗೆ ಅಷ್ಟೇ ನೋವಾಗಿರುತ್ತೆ. ಅದು ಮೇನ್ಲಿ ಕಾಣೋದು ಸ್ಟೀನೋಸಿಸಲ್ಲಿ, ಅಂದರೆ ಸೊಂಟದಲ್ಲಿ ಆ ಡಿಸ್ಕ್ ಬಲ್ಜ್ ಏನಿದೆ ಅದೊಂಥರ ಕ್ರಾನಿಕ್ ಆಗಿಬಿಟ್ಟಿದೆ, ಮೊದಲೇ ಆಗಿಬಿಟ್ಟಿದೆ ಅಥವಾ ಅಲ್ಲಿ ಸೌಕಳಿಯಲ್ಲಿ ಆಗಿಬಿಟ್ಟಿದೆ. ಆ್ಯಂಡ್ ನಮಗೆ ಅಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರೋ ಸಮಸ್ಯೆ ಈಗಿಲ್ಲ, ಅದು ಕ್ರಾನಿಕ್ ಆಗಿಬಿಟ್ಟಿದೆ, ಹಳೇದಾಗ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಸೊಂಟ ಏನಿದೆ ಅದಕ್ಕೆ ಸೆಟ್ ಆಗಿಬಿಟ್ಟಿದೆ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ನರ ಹೋಗ್ಲಿಕ್ಕಿರುವಂಥ ದಾರಿ ಏನಿದೆ ಅದು ಕಂಪ್ಯಾರಿಟಿವ್ಲಿ ಸಣ್ಣ ಆಗ್ಬಿಟ್ಟಿದೆ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಈ ನರ ಹೋಗಲ್ಲಷ್ಟೇ ಅವರಿಗೆ ಈ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ಕೆಳಗಡೆ ಮೊಣಕಾಲ್ ಕೆಳಗಡೆ ತುಂಬ ಜೋಮ್ ಹಿಡಿಯುತ್ತೆ ಅಂತ ಹೇಳೋರಿದ್ದಾರೆ. ಇನ್ನು ಮೊಣಕಾಲ್ ಕೆಳಗಡೆ ಈ ಸೈಡಲ್ಲಿ ಸೆಳೆತ ಬರುತ್ತೆ ಅಂತ ಹೇಳೋರಿದ್ದಾರೆ. ಇನ್ನು ಮೊಣಕಾಲ್ ಕೆಳಗೆ ನನಗೆ ತುಂಬ ಮರಗಟ್ಟುತ್ತೆ ಅಂತ ಹೇಳೋರಿದ್ದಾರೆ. ಆ್ಯಂಡ್ ಕೆಲವರಿಗೆ ನೀವು ನೋವು ಅಬ್ಸರ್ವ್ ಮಾಡಿದರೆ ಅದು ಮೊಣಕಾಲ್ ಕೆಳಗೆ ರೇಡಿಯೇಟ್ ಆಗಿ ಕಾಲಿನ ಹಿಂಭಾಗದಲ್ಲಿ ಹೋಗಿ ಪಾದದ ಕೆಳಗೆ ತನಕ ನೋವು ಹೋಗಿರುತ್ತೆ. ಇದು ಯೂಶಲಿ ನಮ್ಮ L5 S1 ಅಥವಾ S1 ನರ್ವ್ ರೂಟ್ ಏನಿದೆ ಅದು ಕಂಪ್ರೆಷನ್ ಆದಾಗ ಜಾಸ್ತಿ ಕಂಡು ಬರುತ್ತೆ. ಸೊ ಯೂಶಲಿ L5 ನರ್ವ್ ರೂಟ್ ಕಂಪ್ರೆಷನ್ ಆದಾಗ ಏನಾಗುತ್ತೆ, ಕಾಲಿಗಳಿಗೆ ಈ ಪೇನ್ ರೇಡಿಯೇಟ್ ಆಗುತ್ತೆ ಮತ್ತು ಅದು ಕ್ರಾಸ್ ಆಗಿ ನಮ್ಮ ಹೆಬ್ಬಟ್ಟಿಗೆ ಹೋಗುವಂಥ ಸಾಧ್ಯತೆ. ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಯೂಶಲಿ L5 ನರ್ವ್ ರೂಟ್ ಕಂಪ್ರೆಷನ್ ಅಂತ ನಾವು ಅನ್ಕೊಳ್ತೀವಿ. ಸೊ ಈ ಥರ ಯಾವ ನರ ಕಂಪ್ರೆಸ್ ಆಗಿದೆಯೋ ಅದರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಎಷ್ಟೋ ಕನ್ಸರ್ವೇಟಿವ್ ಆಗಿರೋ ನಮಗೆ ಸಿಂಪ್ಟಮ್ಸ್ ಕಂಡು ಕೂಡಲೇ, ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಇದನ್ನು ಇಗ್ನೋರ್ ಮಾಡ್ತಾರೆ. ಸೊಂಟದಲ್ಲಿ ನೋವಿದೆ, ಏನು ತೊಂದರೆ ಇಲ್ಲ, ನಾವು ಮತ್ತೆ ಮುಂದೆ ನೋಡೋಣ ಅಂತ ಹೇಳಿ ಅದನ್ನು ಇಗ್ನೋರ್ ಮಾಡ್ತಾರೆ. ಅವರಿಗೆ ಸಮಸ್ಯೆ ಜಾಸ್ತಿ ಆಗೋದು. ಸೊ ಆ ಟೈಮಲ್ಲೇ ನಾವು ಸ್ವಲ್ಪ ರೆಸ್ಟ್ ತೊಗೊಂಡು ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ನೀವು ಫಾಲೋ ಮಾಡಿದರೆ ಕಂಪ್ಲೀಟ್ಲಿ ನಮ್ಗೆ ಆವಾಗ ಇದನ್ನು ಗುಣಪಡಿಸಲಿಕ್ಕಾಗುತ್ತೆ. ಸೊ ನೀವೇ ವಿಚಾರ ಮಾಡಿ, ನಮಗೆ ಡಿಸ್ಕಿಗೆ ಒಂದು ಸಮಸ್ಯೆ ಇದೆ, ಆಲ್ರೆಡಿ ಡಿಸ್ಕಿಗೆ ಸರ್ಕ್ಯುಲೇಷನ್ ಎಲ್ಲ ತುಂಬ ಕಡಿಮೆ ಇರುತ್ತೆ, ಡಿಸ್ಕ್ ಬಲ್ಜ್ ಆಗಿರುತ್ತೆ, ಅದಕ್ಕೆ ನಾವು ಕರೆಕ್ಟಾಗಿ ರೆಸ್ಟ್ ಕೊಡಲಿಲ್ಲ ಮತ್ತು ಅದು ಜಾಸ್ತಿ ಆಯಿತು ಅಂತ ಇದ್ದಾಗ ಏನಾಗುತ್ತೆ, ಈ ಡಿಸ್ಕ್ ಹೈಟ್ ಕಡಿಮೆ ಆಗುತ್ತೆ. ಡಿಸ್ಕ್ ಹೈಟ್ ಕಡಿಮೆ ಆದಾಗ ಏನಾಗುತ್ತೆ, ಅಲ್ಲಿ ಹೊರಗಡೆ ಅದೇ ಹೈಟ್ಗೆ ಸೆಟ್ ಆಗಿರುವಂಥ ಕೆಲವು ಜಾಯಿಂಟ್ಸ್ ಇದೆ, ನಾವು ಫೇಸೆಡ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಆ ಜಾಯಿಂಟ್ ಮೇಲೆ ಕೂಡ ಒತ್ತಡ ಆಗುತ್ತೆ. ಸೊ ನಮಗೆ ಸೊಂಟದಲ್ಲಿ ನೋವು ಡೆವಲಪ್ ಆಯಿತು, ಒಂದು ಕಾಲಿಗೆ ನೋವು ಸ್ವಲ್ಪ ಸೆಳೆತ ಬರ್ತಾ ಇದೆ, ಅದು ನಾವು ಇಗ್ನೋರ್ ಮಾಡಿ ನಾವು ಆಕ್ಟಿವಿಟಿ ಮಾಡಿದಾಗ ಏನಾಗುತ್ತೆ, ಯಾವ ಕಾಲ ಮೇಲೆ ನೋವಿದೆಯೋ ಆ ಕಾಲ ಮೇಲೆ ನಮಗೆ ಒತ್ತಡ ಕೊಡ್ಲಿಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಇನ್ನೊಂದು ಸೈಡ್ಗೆ ಸ್ವಲ್ಪ ಬಗ್ಗಿ ನಾವು ಕೆಲಸ ಮಾಡ್ತೀವಿ. ಎಷ್ಟೋ ಜನರಿಗೆ ನೀವು ನೋಡಿರ್ತೀರ, ಡಿಸ್ಕ್ ಬಲ್ಜು ಸ್ಪ್ಯಾಸಮ್ ಸಿವಿಯರ್ ಆದಾಗ ಸ್ಕೋಲಿಯೋಸಿಸ್, ನೆಟ್ಟಾಗಿದ್ದವರು ಒಂದು ಸೈಡ್ಗೆ ಬೆಂಡ್ ಆಗಿರ್ತಾರೆ ಮತ್ತೆ. ಸೊ ಅದೆಲ್ಲ ನಾವು ಕರೆಕ್ಟಾಗಿ ಅವತ್ತೇ ನಾವು ಆ ಟೈಮಲ್ಲೇ ನಾವು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಅದನ್ನು ಸರಿ ಮಾಡಿಸಲಿಲ್ಲ ಅಂದರೆ ಏನಾಗುತ್ತೆ, ಅದು ಲೈಫ್ ಲಾಂಗ್ ಮತ್ತೆ ಹಾಗೆ ಉಳಿದು ಬಿಡುತ್ತೆ. ಆ ಸ್ಪ್ಯಾಸಮ್ ಕಡಿಮೆ ಆಗಬೇಕು ಅಂತಿಲ್ಲ. ಸೊ ಡಿಸ್ಕ್ ಬಲ್ಜ್ ಆದಾಗ ಫಸ್ಟ್ ನೀವು ರೆಸ್ಟ್ ತಗೊಳ್ಳಿ. ನಿಮ್ಗೆ ಈಗ ನಾ ಹೇಳಿರುವಂಥ ಸಿಂಪ್ಟಮ್ಸ್, ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ಬೋದು ಅಥವಾ ತುಂಬ ಜೋಮ್ ಹಿಡಿಯೋದು ಇರ್ಬೋದು, ಇದೆಲ್ಲ ಇದ್ದಾಗ ನೀವೇನು ಮಾಡಬೇಕು, ರೆಸ್ಟ್ ತಗೊಂಡು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು, ಅದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇರ್ಬೋದು, ಆಯುರ್ವೇದ ಟ್ರೀಟ್ಮೆಂಟ್ ಇರ್ಬೋದು, ಅಕ್ಯುಪಂಕ್ಚರ್ ಇರ್ಬೋದು, ನ್ಯಾಚುರೋಪಥಿಕ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಅಥವಾ ಈಗ ಎಷ್ಟೋ ಅಡ್ವಾನ್ಸ್ ಆಗಿ ಪ್ರೊಲಜಾನ್ಸ್ ಅಥವಾ ಓಝೋನ್ ಇಂಜೆಕ್ಷನ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಆ ಡಿಸ್ಕನ್ನು ಸ್ವಲ್ಪ ಶ್ರಿಂಕ್ ಮಾಡಿ ಆ ನರದ ಮೇಲೆ ಇರುವಂಥ ಒತ್ತಡ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಸೊ ಈ ಥರ ಟ್ರೀಟ್ಮೆಂಟ್ಗಳು ತಗೊಳ್ಳಿ. ಸೊ ಎಷ್ಟೋ ಜನ ಏನಾಗ್ತದೆ ಅವರಿಗೆ ಅಂದರೆ ಈ ಡಿಸ್ಕಿನ ಸಿವಿಯರ್ ಪೇಯ್ನ್ ಇರುತ್ತೆ, ಅದು MRI ನೋಡ್ತಾರೆ, MRI ನೋಡಿದ ಕೂಡಲೇ ಸಿವಿಯರ್ ಹರ್ನಿಯೇಷನ್ ಇದೆ, ನಿಮಗೆ ಕೆನಾಲಲ್ಲಿ ಎಲ್ಲ
ಸ್ವಲ್ಪ ಸ್ಟೀನೋಸಿಸ್ ಇದೆ ಅಂತ ಹೇಳಿದ ಕೂಡಲೇ ದೇ ಗೋ ಫಾರ್ ಸರ್ಜರಿ. ಆ್ಯಕ್ಚುಲಿ ವಿ ಕ್ಯಾನ್ ವೇಟ್. ಕೆಲವು ಸಿವಿಯರ್ ಹರ್ನಿಯೇಷನ್ ಕೇಸಸ್ ನಾ ಹೇಳ್ದಂಗೆ ಬಾಡಿನೇ ಸರಿ ಮಾಡುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಬಟ್ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನಮ್ಮ ಬಾಡಿ ತೋರಿಸಿದ್ರೆ ಅದಕ್ಕೆ ನಾವು ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಬೇಕು. ಅದು ಯಾವುದು ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ನಮ್ಮ ಕಾಲಿಗಳಿಗೆ ವೀಕ್ನೆಸ್ ಡೆವಲಪ್ ಆಗ್ತಾ ಇದ್ರೆ, ಈಗ ಪೇಯ್ನ್ ಇಸ್ ಡಿಫ್ರೆಂಟ್. ನಮಗೆ ಕಾಲಿಗೆ ಸೆಳೆತ ಇರುತ್ತೆ, ಮೇ ಬಿ ಪೇಯ್ನ್ ಸಿವಿಯರ್ ಆಗಿದ್ದಾಗ ಕಾಲು ಸರಿಯಾಗಿ ಮೂವ್ ಮಾಡಲಿಕ್ಕೆ ಆಗಬೇಕು ಅಂತ ಇಲ್ಲ, ದಟ್ ಈಸ್ ಡಿಫ್ರೆಂಟ್. ಬಟ್ ಕಾಲಿಗೆ ವೀಕ್ನೆಸ್ ಆಗ್ತಾ ಇದೆ, ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ, ಒಂಥರ ವ್ಯಾಡ್ಲಿಂಗ್ ಗೇಟ್ ಇದೆ, ನಮ್ಮ ಕಾಲುಗಳು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ನಮ್ಗೆ ಅನಿಸುತ್ತೆ, ದಟ್ ಈಸ್ ಅ ವೆರಿ ಬ್ಯಾಡ್ ಸೈನ್. ಆ ಥರ ಏನಾದರೂ ಇದ್ದರೆ ನೀವು ಸರ್ಜರಿ ಪ್ರಿಫರ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಅದು ಕೂಡ ತುಂಬ ವೆಯ್ಟ್ ಮಾಡಿ ಸರ್ಜರಿಗೆ ಹೋಗೋದಲ್ಲ, ಆದಷ್ಟು ಬೇಗ ಮಾಡಿದರೆ ಆ ನರದ ಮೇಲೆ ಆಗಲಿಕ್ಕಿರುವಂಥ ಒಂದು ಪರ್ಮನೆಂಟ್ ಡ್ಯಾಮೇಜ್ ಏನಿದೆ ಅದು ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಇನ್ನು ಕೆಲವರಲ್ಲಿ ಡಿಸ್ಕಿನ ಸಮಸ್ಯೆ ಇದ್ದಾಗ ಅವರಿಗೆ ಪೇಯ್ನ್ ಏನೂ ಇರಲ್ಲ, ಅಷ್ಟೇನು ಪೇಯ್ನ್ ಇರಲ್ಲ, ಬಟ್ ಸಿವಿಯರ್ ನಮ್ನೆಸ್ ಇರುತ್ತೆ. ನಾವು ಅದಕ್ಕೆ ಸ್ಯಾಡಲ್ ಅನಸ್ತೇಷಿಯಾ ಅಂತ ಹೇಳ್ತೀವಿ. ಅಂದರೆ ನಮ್ಮ ಪೃಷ್ಠಭಾಗ, ನಮ್ಮ ಲೈಂಗಿಕ ಅಂಗಗಳು ಇಲ್ಲೆಲ್ಲೂ ಮುಟ್ಟಿದ್ರೂ ಕೂಡ ಅವರಿಗೆ ಗೊತ್ತಾಗದೆ ಇರುವಷ್ಟು ಒಂದು ಜೋಮ್ ಡೆವಲಪ್ ಆದರೆ ಅದು ಕೂಡ ಒಂದು ಸಿವಿಯರ್ ಸೈನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ಕೂಡ ಸರ್ಜರಿ ಪ್ರಿಫರ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕೆಲವರಿಗೆ ನೋಡಿದರೆ ಫುಡ್ ಡ್ರಾಪ್ ಆಗಿರುತ್ತೆ, ಅಂದರೆ ನಾನು ಹೇಳಿದ್ದೇನೆ ಮಸಿಲ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರ್ತದೆ, ಪಾದ ಮೇಲೆ ಡೋರ್ಸಿಫ್ಲೆಕ್ಷನ್ ಅಂತ ಹೇಳ್ತೀವಿ, ಪಾದ ಮೇಲೆ ಎತ್ತಲಿಕ್ಕಾಗಲ್ಲ. ಸೊ ಆ ಥರ ಕಂಡೀಷನ್ ಇದ್ದರೂ ಕೂಡ ಅದು ಕೂಡ ನಾವು ಇದಕ್ಕೆಲ್ಲ ಕ್ವಾಡಾ ಇಕ್ವಿನಾ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಅಂದರೆ ನಾನು ಹೇಳಿದ್ದೇನೆ ಫಸ್ಟ್ ಆ ಸ್ಪೈನಲ್ ಕೆನಾಲ್ ಇದ್ದ ಒಂದು ಗ್ರೂಪ್ ಆಫ್ ನರ್ವ್ಸ್ ಹೋಗುತ್ತೆ, ಅದನ್ನು ಭಾಳ ಅದರ ಮೇಲೆ ಒತ್ತಡ ಇದ್ದರೆ ಏನಾಗುತ್ತೆ, ಈ ಥರ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಅಂದರೆ ಪಾದ ಎತ್ತಲಿಕ್ಕಾಗಲ್ಲ, ಕಂಪ್ಲೀಟ್ಲಿ ಬೆರಳುಗಳು ಮೂವ್ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಕಂಡೀಷನ್ಸ್ ಇದ್ದರೂ ಕೂಡ ಡಾಕ್ಟರ್ಸ್ ನಿಮಗೆ ಸರ್ಜರಿ ಸಜೆಸ್ಟ್ ಮಾಡ್ಬೋದು. ಇನ್ನೊಂದೇನೆಂದರೆ, ನಮ್ಮ ಬ್ಲ್ಯಾಡರ್ ಮತ್ತು ಬವಲ್ ಮೇಲೆ ಕಂಟ್ರೋಲ್ ತಪ್ಕೊಳ್ಳೋದು. ಅಂದರೆ ನಮಗೆ ಸರಿ ಮೂತ್ರ ಹೋದಾಗ ಗೊತ್ತಾಗಲ್ಲ, ಮೂತ್ರದ ಮೇಲೆ ಕಂಟ್ರೋಲ್ ಇಲ್ಲ, ಅಥವಾ ಮೋಷನ್ ಹೋದಾಗ ಗೊತ್ತಾಗ್ತಾ ಇಲ್ಲ, ಅದರ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ಅದು ಕೂಡ ನಮ್ಮ ಸೊಂಟದಲ್ಲಿರೋ ನರಗಳ ಮೇಲೆ ಭಾಳ ಜಾಸ್ತಿ ಒತ್ತಡ ಆಗಿದೆ ಅಂತ ಅರ್ಥ. ಸೊ ಈ ಥರ ಸಿಂಪ್ಟಮ್ಸ್ ಇದ್ದರೆ ನಾವು ಏನು ಮಾಡಬೇಕು, ಇಮಿಡಿಯೇಟ್ಲಿ ನಾವು ಅದನ್ನು ಸರ್ಜರಿ ಮಾಡಿ ಅದಕ್ಕೆ ಆ ಒತ್ತಡ ಏನಿದೆ ಅದನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಸೊ ಈಗ ನಮ್ಮ ಬಾಡಿ ತೋರಿಸುವಂಥ ಈ ಲಕ್ಷಣಗಳೇನಿದೆ ಅದರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಕೆಲವರು ಏನು ಮಾಡ್ತಾರೆ, ನಮಗೆ ತುಂಬ ಪ್ರಾಬ್ಲಮ್ ಇದ್ದರೂ ಕೂಡ ಡಾಕ್ಟರ್ ಸರ್ಜರಿ ಹೇಳ್ತಾರೆ ಅಂತ ಹೇಳಿ ಆ ಕಡೆ ಹೋಗೋದೇ ಇಲ್ಲ. ಸೊ ಅದು ತಪ್ಪು ಆ್ಯಕ್ಚುಲಿ. ಬಿಕಾಸ್ ಅದು ನಾವು ಆ ಥರ ಮಾಡಿದರೆ ಏನಾಗುತ್ತೆ, ಕೆಲವು ಸಲ ಸಿವಿಯರ್ ಸಿಂಪ್ಟಮ್ ಇರ್ಬೋದು, ನಮಗದು ನಮ್ಮ ಲೈಫ್ ಲಾಂಗ್ ಒಂದು ಡಿಸಬಿಲಿಟಿಗೆ ಕಾರಣ ಆಗಿರುತ್ತೆ. ಸೊ ಯೂಶ್ವಲಿ ನಮಗೆ ಡಿಸ್ಕಿನ ಸಮಸ್ಯೆ ಇದ್ದಾಗ ಕಾಣುವಂಥ ಸಿಂಪ್ಟಮ್ಸ್ ಏನಿದೆ ಅದು ನಾನು ಅಸೆಂಡಿಂಗ್ ಆರ್ಡ್ರಲ್ಲಿ ಹೇಳ್ತೇನೆ. ಅಂದರೆ ನಮಗೆ ಸೊಂಟದಲ್ಲಿ ನೋವು ಬರ್ಬೋದು, ಸೊಂಟದಲ್ಲಿ ನೋವು ಬಂದರೆ ನಾವು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತೊಗೊಂಡ್ರೆ ಸಾಕು. ಅದು ಅಷ್ಟೊಂದು ಸಿವಿಯರ್ ಸೈನ್ ಅಂತ ನಾನು ಏನು ಹೇಳಲ್ಲ, ಅದು ಟ್ರೀಟ್ಮೆಂಟ್ ತೊಗೊಂಡು ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ಡಿಸ್ಕ್ ನರಗಳ ಮೇಲೆ ಒತ್ತಡ ಆದರೆ ಏನಾಗುತ್ತೆ, ಸೊಂಟದಲ್ಲಿರುವ ನೋವು ನಿಧಾನಕ್ಕೆ ನಮ್ಮ ಕಾಲುಗಳಿಗೆ ರೇಡಿಯೇಟ್ ಆಗುತ್ತೆ. ಸೊ ಅದು ಕೂಡ ನೀವು ರೆಸ್ಟ್ ತಗೊಂಡು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅದಕ್ಕಿರುವಂಥ ಮೆಷರ್ಸ್ ತಗೊಂಡ್ರೆ ಅದು ಕಂಪ್ಲೀಟ್ಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ಅದು ಸಿವಿಯರ್ ಆದರೆ ಕೆಲವು ಸಲ ನರ್ವ್ ರೂಟ್ ಮೇಲೆ ಡಿಪೆಂಡ್ ಆಗಿ ಅದು ಕಾಲಿಗೆ ಸೆಳೆತ ಇರ್ಬೋದು ಅಥವಾ ಟಿಂಗ್ಲಿಂಗ್ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಮರಗಟ್ಟಿದ್ದು ಫೀಲಿಂಗ್ ಎಲ್ಲ ಕಂಡು ಬರುತ್ತೆ. ದಟ್ ಈಸ್ ಆಲ್ಸೋ ಓಕೆ, ವಿ ಕ್ಯಾನ್ ಅದರ ಟ್ರೀಟ್ ಮಾಡಿ ನಮಗೆ ಸರಿ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಜೋಮ್ ಹಿಡಿಯೋದು, ಸಿವಿಯರ್ ಆಗಿ ನಮ್ನೆಸ್ ಫೀಲ್ ಆಗೋದು, ಅದು ಕಂಪ್ಯಾರಿಟಿವ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಿವಿಯರ್ ಸೈನ್ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಪೃಷ್ಠಭಾಗದಲ್ಲಿ ಓಕೆ ನಮಗೆ ಕಾಲುಗಳಲ್ಲಿ ಜೋಮ್ ಹಿಡಿಯುತ್ತೆ, ಕೆಲವು ಏರಿಯಾದಲ್ಲಿ ನಮಗೆ ನಮ್ನೆಸ್ ಫೀಲ್ ಆಗ್ಬೋದು, ಅದೆಲ್ಲ ನಮಗೆ ಟ್ರೀಟ್ಮೆಂಟಲ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಬಟ್ ನಾವು ಫಸ್ಟ್ ಹೇಳ್ದಂಗೆ ಸ್ಯಾಡಲ್ ಅನಸ್ತೇಷಿಯಾ, ನಿಮ್ಮ ಲೈಂಗಿಕ ಅಂಗಗಳಲ್ಲಿ ಇರುವ ಏರಿಯಲ್ಲಿ ಸಿವಿಯರ್ ನಮ್ನೆಸ್ ಆಗ್ತಾ ಇದೆ, ನಮಗೇನು ಗೊತ್ತಾಗ್ತಾ ಇಲ್ಲ ಅಂತ ಇದ್ದರೆ ದಟ್ ಈಸ್ ಅ ಮೇಜರ್ ಸೈನ್ ಅಂತ ನಾವು ಹೇಳ್ಬೋದು. ಇನ್ನು ನಮ್ಮ ಕಾಲ್ ಮಸಿಲ್ ವೀಕ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ, ನಮಗೆ ನಡೆಯೋಕ್ಕಾಗ್ತಾ ಇಲ್ಲ, ಮಸಿಲ್ಸ್ ಎಲ್ಲ ವೀಕ್ ಆಗ್ತಾ ಇದೆ, ದಟ್ ಈಸ್ ಎ ಸಿವಿಯರ್ ಸೈನ್. ಆ್ಯಂಡ್ ಅದೇ ಥರ ನಮಗೆ ಪಾದ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ದಟ್ ಈಸ್ ಆಲ್ಸೋ ಎ ಸೀರಿಯಸ್ ಸೈನ್. ಅದೇ ಥರ ನಮ್ಮ ಮಲಮೂತ್ರ ವಿಸರ್ಜನೆ ಮೇಲೆ ಸಮಸ್ಯೆ ಆಗ್ತಾ ಇದೆ, ಅದು ಕೂಡ ವೆರಿ ಸೀರಿಯಸ್ ಸೈನ್. ಸೊ ಈಗ ಲಾಸ್ಟಲ್ಲಿ ಹೇಳಿರುವಂಥ 3 ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿದೆ ಅದು ಇದ್ದರೆ ಪೇಷಂಟು ಮೇ ಬಿ ಒಂದು ಸರ್ಜಿಕಲ್ ಅಡ್ವೈಸ್ಗೆ ತಗೋಬೇಕಾಗುತ್ತೆ, ಅಥವಾ ಅವರು ಏನಾದರೂ ಸ್ಟಿರಾಯ್ಡಲ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅದನ್ನು ಕಡಿಮೆ ಮಾಡ್ಬೋದು. ಬಟ್ ಇದು ಬಿಟ್ಟು ಬಾಕಿ ಇರುವಂಥ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆಲ್ಲ ಸರ್ಜರಿ ಬೇಕಾಗಲ್ಲ, ಅದು ಕಂಪ್ಲೀಟ್ಲಿ ನಮಗೆ ಟ್ರೀಟ್ಮೆಂಟ್ಗಳಿಂದ ಆ್ಯಂಡ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಗಳಿಂದ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಇದೊಂದು ಸ್ಟ್ರಕ್ಚರ್ಗೆ ಆಗುವಂಥ ಒಂದು ಸಮಸ್ಯೆ. ಸೊ ಹಾಗಾಗಿ ಎಷ್ಟೋ ಸಲ ಬರೀ ಮೆಡಿಸಿನ್ಸಲ್ಲಿ ಈ ಸಮಸ್ಯೆ ಕಡಿಮೆ ಆಗಬೇಕು ಅಂತಿಲ್ಲ. ಎಷ್ಟೋ ಪೇಷಂಟ್ಸ್ ಅದೇ ವಿಚಾರ ಮಾಡ್ತಾರೆ, ನಾ ಎಷ್ಟು ದಿವಸದಿಂದ ಮೆಡಿಸಿನ್ ತಗೊಳ್ತಾ ಇದೆ, ಇನ್ನೂ ನನಗೆ ಸೊಂಟ ನೋವು ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುಖ್ಯ ಕಾರಣ ಏನು, ಸೊಂಟದಲ್ಲಿ ಸ್ಟ್ರಕ್ಚರ್ ಅಲ್ಲಿ ಇರುವಂಥ ಡಿಸ್ಕ್ಗಳು ಬಲ್ಜ್ ಆಗಿ ನರಕ್ಕೆ ಟಚ್ ಆಗ್ತಾ ಇದೆ ಅಥವಾ ಅದಕ್ಕೆ ಕಂಪ್ರೆಷನ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಸಮಸ್ಯೆ ಡೆವಲಪ್ ಆಗ್ತಾ ಇದೆ. ಸೊ ನಾವು ಏನಾದರೂ ಫಿಸಿಕಲ್ ಟ್ರೀಟ್ಮೆಂಟ್ಗಳನ್ನು ತಗೊಂಡು ಆ ಡಿಸ್ಕಿನ ಆ ನರದ ಮೇಲೆ ಇರೋ ಒತ್ತಡ ಏನಿದೆ ಅದು ಕಡಿಮೆ ಮಾಡಬೇಕು, ಆವಾಗಷ್ಟೇ ನಿಮ್ಮ ಸಿಂಪ್ಟಮ್ಸಿಂದ ನಿಮಗೆ ಕಂಪ್ಲೀಟ್ಲಿ ಹೊರ ಬರಲಿಕ್ಕಾಗುತ್ತೆ. ಸೊ ಬರೀ ಮೆಡಿಸಿನ್ಸ್ ತೊಗೊಂಡ್ರೆ ಸೊಂಟ ನೋವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಿರುವಂಥ ಫಿಸಿಕಲ್ ಟ್ರೀಟ್ಮೆಂಟ್ಗಳನ್ನು ಮಾಡಬೇಕಾಗುತ್ತೆ. ಅದು ಫಿಸಿಯೋಥೆರಪಿ ಇರ್ಬೋದು, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಯಾವುದೋ ಟ್ರೀಟ್ಮೆಂಟ್. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ವ್ಯಾಯಾಮ. ಸೊ ನೀವು ರೆಗ್ಯುಲರ್ ಆಗಿರುವಂಥ ವ್ಯಾಯಾಮಗಳು ಮಾಡಿದರೆ ಅಲ್ಲಿರೋ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ನರಗಳಿಗೆ ಸ್ಪೇಸ್ ಕರೆಕ್ಟಾಗಿ ಸಿಗುತ್ತೆ, ಡಿಸ್ಕಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ನಿಮ್ಮ ಸೊಂಟ ನೋವು ಮತ್ತು ಡಿಸ್ಕಿನ ಸಮಸ್ಯೆ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಕೂಡ ಆಗುತ್ತೆ. ಸೊ ಈ ಲಕ್ಷಣಗಳು ನಮ್ಮ ಬಾಡಿ ತೋರಿಸುವಂಥ ಲಕ್ಷಣಗಳನ್ನು ನೀವು ಅಬ್ಸರ್ವ್ ಮಾಡಿ, ಸಿವಿಯರ್ ಇದ್ದರೆ ಇಮ್ಮಿಡಿಯೇಟ್ಲಿ ಅದಕ್ಕಿರುವಂಥ ಮೆಷರ್ಸ್ ತಗೊಳ್ಳಿ.
ತೊಗೊಳ್ಳಿ. ಆ್ಯಂಡ್ ನಾನು ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ ಪೇಯ್ನ್ ಏನಿದೆ ಅದಕ್ಕೆ ಸರ್ಜರಿ ಬೇಕಾಗಲ್ಲ, ನಮ್ಮ ಟ್ರೀಟ್ಮೆಂಟ್ಗಳಿಂದಾನೇ ಅದು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.